हल्का सा बैग भी भारी लगे हाय। इसके लिए एक नहीं 2 उपाय, डेटॉल आइसी कूल और लाइम कूल, जो ठंडक की फीलिंग दिलाए, पसीने की बदबू वाले जर्म्स को हटाए और कर दे फुल्ली रिफ्रेश। गर्मी जाओगे भूल विद डेटॉल आइसी कूल एंड लाइम कूल। ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ಮುಂಡಗೋಡದ ಶಿರಸಿ ರಸ್ತೆಯ ಯಲಮಲ ನಗರದ ನರಸಪ್ಪ ಕಳಲಕೊಂಡ ಅವರ ಮನೆಯ ಹತ್ತಿರ ಕಚ್ಚಾ ಕಾಲುವೆಯಿಂದ ನೀರು ಹರಿದು ಬರುತ್ತಿರುವುದರಿಂದ ಈ ಭಾಗದ 7 ಮನೆಗಳ ಕಾಂಪೌಂಡ್ ಹಾಗೂ ಮನೆಗಳಿಗೆ ಧಕ್ಕೆಯಾಗುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಜನರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚಿದಾನಂದ ಹರಿಜನ ಅವರು ವಿನಂತಿಸಿಕೊಂಡಿದ್ದಾರೆ. ಕಂಬಾರಗಟ್ಟಿ ಕೆರೆಯಿಂದ ನಂದೀಶ್ವರ ನಗರದ ಮುಖಾಂತರ ಕಾಲುವೆಯ ಮೂಲಕ ಹರಿದು ಬರುವ ನೀರು ಸಿರ್ಸಿ ರಸ್ತೆಯ ನರಸಪ್ಪ ಕಳಲಕೊಂಡ ಮನೆಯ ಹತ್ತಿರ ಹಾಗೂ ಇತರೆ 6 ಜನರ ಮನೆಗಳಿಗೆ ನೀರು ಹರಿದು ಧಕ್ಕೆಯಾಗದಂತೆ ರಾಜಕಾಲುವೆ ಮಾಡಿ ಜೋಗೇಶ್ವರ ಹಳ್ಳಕ್ಕೆ ನೀರು ಹೋಗುವಂತೆ ಮಾಡಬೇಕು ಎಂದು ಅವರು ಹೇಳಿದ್ದಾರೆ. ಶಾಸಕರಾದ ಶಿವರಾಮ ಹೆಬ್ಬಾರ್ ಅವರು ಈ ಬಗ್ಗೆ ಕೂಡಲೇ ಗಮನಹರಿಸಿ ಕ್ರಮ ಕೈಗೊಳ್ಳಬೇಕೆಂದು ಚಿದಾನಂದ ಹರಿಜನ ವಿನಂತಿಸಿಕೊಂಡಿದ್ದಾರೆ. ಕಳೆದ ಕೆಲ ತಿಂಗಳ ಹಿಂದೆ ತಹಶೀಲ್ದಾರರು ಸ್ಥಳಕ್ಕೆ ಬಂದು ಹೋಗಿದ್ದರು. ಆ ವೇಳೆಯಲ್ಲಿ ತಹಶೀಲ್ದಾರರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದರು. ಆದರೆ ಈವರೆಗೂ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಳೆದ 30 ವರ್ಷಗಳಿಂದ ನಾವಿಲ್ಲಿ ಮನೆ ಮಾಡಿಕೊಂಡು ವಾಸವಾಗಿದ್ದೇವೆ. ಮೊದಲು ಇಲ್ಲಿ ನೀರು ಬರುತ್ತಿರಲಿಲ್ಲ. ಮನೆಯ ಹಿಂಬದಿ ಹತ್ತಿರ ನಮಗೆ ಗೊತ್ತಿಲ್ಲದಂತೆ ಕಾಲುವೆ ಮಾಡಿದ್ದಾರೆ. ಜೆಸಿಬಿಯಿಂದ ಪಟ್ಟಣ ಪಂಚಾಯಿತಿಯವರು ಕಾಲುವೆ ಹೊಡೆದು ಹೋಗಿದ್ದರಿಂದ ಈಗ ನಮ್ಮ ಮನೆ ಕಡೆಗೆ ನೀರು ಹರಿದು ಬರುತ್ತಿದೆ. ಅಲ್ಲದೆ ಈ ಭಾಗದ 7 ಮನೆಗಳಿಗೂ ಇದರಿಂದ ತೊಂದರೆಯಾಗುತ್ತಿದೆ ಎಂದು ನರಸಪ್ಪ ಕಳಲಕೊಂಡ ತಿಳಿಸಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಮುಖಂಡರಾದ ಹನುಮಂತಪ್ಪ ಆರೆಗೊಪ್ಪ ಒತ್ತಾಯಿಸಿದ್ದಾರೆ. ನಾವು ಬಂದ 30-35 ವರ್ಷ ಆಯ್ತು, ಹೊಟ್ಟೆಯಲ್ಲಿ ನೀರು ಬರ್ತಿದ್ದಿಲ್ಲ. ಇಲ್ಲಿ ಇದು ಏನಿಲ್ಲ, ಅಲ್ಲಿ ಹಿಂದ್ಗಡೆ ನಮ್ಗೆ ಗೊತ್ತಿಲ್ಲದ ಕಾಲುವೆ ಮಾಡಿಕೊಂಡು ಮುನ್ಸಿಪಾಲ್ಟಿಯವರು JCB ಕಳಿಸ್ಕೊಟ್ರ. ಅವರು ಇಲ್ಲಿ ಮಟ್ಟ ಕಾಲುವೆ ಹೊಡೆದು ನಮ್ಗೆ ಇಲ್ಲಿ ಮನೆ ಮಟ್ಟನ ನೀರು ತಹಶೀಲ್ದಾರ್ ಬಂದು ನೋಡ್ಕೊಂಡು ಹೋಗ್ಯಾರ. ಮತ್ತು ಅದಕ್ಕೆ ಏನು ಹೇಳೇ ಇಲ್ಲ ಅವರು. ನಾವೆಲ್ಲ ಮಾಡ್ತೀವಿ, ಸರಿ ಮಾಡ್ತೀವಿ ಅಂತ ಅಷ್ಟೇ ಹೇಳಿದರು ಅವರು. ಇಲ್ಲಿ ಮಟ್ಟ ನೋಡ್ರಿ, ಅಲ್ಲಿ ನಮ್ಮ ಮನೆಗೆಲ್ಲ ನೀರು ಬಂದಾವು. ಮುಂಡಗೋಡ ತಾಲೂಕಿನ ಚಿಗಳ್ಳಿ ಗ್ರಾಮದ ಪಿಎಂಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಗಳ್ಳಿ ಇಂದು ಶಾಲಾ ಸಂಸತ್ ಚುನಾವಣೆ ನಡೆಸಲಾಯಿತು. ವಿನೂತನವಾಗಿ ಮಾದರಿ ಇವಿಎಂ ಬಳಸಿ ನೈಜ ಚುನಾವಣಾ ನಿಯಮಗಳನ್ನು ಪಾಲಿಸಿ ಚುನಾವಣೆ ನಡೆಸಲಾಯಿತು. ಇದರ ಅಂಗವಾಗಿ ದಿನಾಂಕ 23ರಂದು ಚುನಾವಣೆ ಅಧಿಸೂಚನೆ ಹೊರಡಿಸಲಾಗಿತ್ತು. ಅದರನ್ವಯ ಎಲ್ಲಾ ಪ್ರಕ್ರಿಯೆಗಳು ನಿಯಮಬದ್ಧವಾಗಿ ನಡೆದವು. ಇಂದು ಮಾದರಿ ಇವಿಎಂ ಬಳಸಿ 5 ರಿಂದ 7ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಮತದಾನ ಮಾಡಿದರು. ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಅತಿಥಿ ಶಿಕ್ಷಕರು ವಿವಿಧ ಹಂತದ ಚುನಾವಣಾ ಅಧಿಕಾರಿಗಳಾಗಿ ಶಿಸ್ತುಬದ್ಧ ಕಾರ್ಯನಿರ್ವಹಿಸಿ ಮಕ್ಕಳಿಗೆ ನೈಜ ಚುನಾವಣಾ ಅನುಭವ ನೀಡಿದರು. ಮತದಾನದ ನಂತರ ಸ್ಮಾರ್ಟ್ ಟಿವಿ ಪರದೆಯ ಮೇಲೆ ಫಲಿತಾಂಶ ಪ್ರಕಟಿಸಿದ್ದು ಮಕ್ಕಳ ಖುಷಿಗೆ ಪಾರವೇ ಇರಲಿಲ್ಲ ಎಂದು ಶಾಲಾ ಮುಖ್ಯಾಧ್ಯಾಪಕರಾದ ಕೆ ಕರುವಿನಕೊಪ್ಪ ತಿಳಿಸಿದರು. ಹೀಗೆ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ಶಾಲಾ ಸಂಸತ್ ರಚನೆಗೆ ಚುನಾವಣೆ ನಡೆಸಿ ಭಾವಿ ಪ್ರಜೆಗಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳ ಪಾತ್ರ ಕುರಿತು ಪ್ರತ್ಯಕ್ಷ ಅನುಭವ ದೊರೆಯಿತು.
ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.